ಧ್ಯಾನ ಮೂಲೋ ಗುರುಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯಂ ಮುಕ್ತಿ ಮೂಲೋ ಗುರುಕೃಪ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರೆಯಾದ ಶ್ರೀ ನಿಜಗುಣ ಗುರುಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಂಡ ಸಾವಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ನಿಜಗುಣ ಶಿವಯೋಗಿಗಳ ಜೀವನ ಚರಿತ್ರೆ ಆಧರಿಸ್ತಕ್ಕಂಥ ಗ್ರಂಥ ಇದು. ಜ್ಯೋತಿ ಬೆಳಗುತ್ತಿದೆ ಅಂತಕ್ಕಂಥದ್ದು. ಅದರಲ್ಲಿ 3ನೇ ಭಾಗ ನಡೀತಾ ಇದೆ. 3ನೇ ಭಾಗದಲ್ಲಿ 2ನೇ ಅಧ್ಯಾಯ ನಿನ್ನೆ ಮುಗೀತು. ಇನ್ನು 3ನೇ ಅಧ್ಯಾಯ ಪ್ರಾರಂಭ ಆಗಬೇಕು. ಇಲ್ಲಿ ತನಕ ಅವ್ರು ಏನು ಮಾಡ್ತಾಯಿದ್ರು, ಇವರು ಷಡಕ್ಷರಿ ಮತ್ತು ನಿಜಗುಣರು ಆ ಹಾಡುಗಳನ್ನು ಬಗ್ಗೆ ಮಾತಾಡ್ತಾಯಿದ್ರು. ಹಾಡುಗಳ ಬಗ್ಗೆ ಅಂತಂದರೆ, ಹಾಡು ಬರೆದದ್ದನ್ನು ನಿಜಗುಣ ಶಿವಗಳು ನಿಜಗುಣರು ತಮ್ಮ ಹಾಡುಗಳನ್ನು ಅವ್ರ ಹತ್ರ ಹೇಳಿದರು. ಆಮೇಲೆ ಷಡಕ್ಷರಿಗಳೇ ನಿಮ್ಮ ಹಾಡನ್ನು ಬರೀ ನಮ್ಮದಷ್ಟೇ ಕೇಳಿದ್ರಿ, ನಿಮ್ಮ ಹಾಡುಗಳು ಹೇಳ್ರಿ ಅಂತಂದಾಗ ಅವರು ಕೆಲವು ಹಾಡುಗಳು ಹೇಳ್ತಾರೆ. ಹೇಳಿ ಅದನ್ನು ಹೇಳಿದ ನಂತರ ಅಲ್ಲಿ ಪ್ರಸಾದದ ಸಮಯ ಆಯ್ತಂತ ಬಂದುಬಿಟ್ಟು ಅವ್ರು ಹೇಳ್ತಾರೆ, ಒಬ್ಬರು ಕರೀತಾರೆ. ಅದಕ್ಕಾಗಿ ಹೋಗಿ ಪ್ರಸಾದ ಮಾಡ್ಕೊಂಡು ಮತ್ತೆ ಬರ್ತಾರೆ. ಬಂದು ಮಾತಾಡ್ಕೋತಾರೆ. ನಾವು ಈಗ ಏನಂತಂದರೆ, ನಾನು ಇಲ್ಲಿ ಸ್ವಲ್ಪ ಅನುಷ್ಠಾನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಷಡಕ್ಷರಿಗಳು ಹೇಳ್ತಾರೆ. ಷಡಕ್ಷರಿಗಳು ಹೇಳಿದ ತಕ್ಷಣ ಇದು ಭಾಳ ಒಳ್ಳೆಯದಾಯಿತು, ಇಲ್ಲಿ ಒಂದು ಗವಿ ಅದ, ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ, ಅಲ್ಲಿ ನೀವು ಮಾಡ್ಬೋದು ಅನುಷ್ಠಾನ ಅಂತ ಹೇಳ್ತಾರೆ. ಅದೇ ರೀತಿ ನಾನು ಕೂಡ ಒಂದು ಮಹತ್ತರವಾದ ಅಭ್ಯಾಸ ಕೈಗೊಳ್ಬೇಕಾಗ್ಯದ. ಅದಕ್ಕಾಗಿ ಅದು ಮುಗಿದ ಮೇಲೆ ಮತ್ತೊಂದು ಸಲ ನಾವು ಉತ್ತರದ ಕಡೆ ಹೋಗ್ಬಿಟ್ಟು ಅಲ್ಲಿ ಏನೋ ಭುಜಲಿಂಗ ಸ್ವಾಮಿಗಳ ದರ್ಶನ ಪಡ್ಕೊಂಡು ಬರೋಣ ಅಂತ ಹೇಳಿ ಮಾತಾಡ್ಕೋತಾರೆ. ಆಯಿತು, ಭಾಳ ಒಳ್ಳೆಯ ಸಲಹೆ ಅಂತಂದ್ಬಿಟ್ಟು ಇಬ್ಬರು ಒಪ್ಕೋತಾರೆ. ಆ ರೀತಿ ಅಲ್ಲಿ ನಿರ್ಧಾರ ಆಯಿತು. ಅದನ್ನು ಕೇಳ್ತಿದ್ದ ಬೆಟ್ಟ ಧನ್ಯತೆಯ ತೃಪ್ತಿಯಿಂದ ನಗುತ್ತಿರುವಂತೆ ದೇವಾಲಯದ ಪಕ್ಕದ ಮರಮರನಾದಗೈಯುತ್ತಿತ್ತು ಅಂತ ಈ ರೀತಿ ಹೇಳ್ತಿದ್ರು ನಿನ್ನೆವರೆಗೆ. ಮುಂದಿಂದು ನಿಜಗುಣರ ಅಧ್ಯಯನ, ಷಡಕ್ಷರಿಗಳ ಅನುಷ್ಠಾನ ಏಕಪ್ರಕಾರವಾಗಿ ಸಾಗಿದ್ದವು. ಈಚೀಚೆಗೆ ನಿಜಗುಣರು ಅಧ್ಯಯನದಲ್ಲಿ ತೊಡಗಿದರೆಂದರೆ ದೇಶ ಕಾಲಗಳ ಪರಿವೆಯನ್ನೇ ಮರೆತವರಂತೆ ಆಗುತ್ತಿದ್ದರು. ಒಮ್ಮೊಮ್ಮೆ ಅಧ್ಯಯನವನ್ನು ಬಿಟ್ಟು ಮೇಲಿರುವ ಗುಹೆಯನ್ನು ಏರಿ ಧ್ಯಾನಾಸಕ್ತರಾಗಿ ತಮ್ಮನ್ನು ತಾವು ಮರೆತು ತಲ್ಲೀನರಾಗುತ್ತಿದ್ದರು. ಮಹಂತ ಸ್ವಾಮಿ ಬಂದಾಗಲೇ ಅವರಿಗೆ ಎಚ್ಚರ. ಆತ ಅವರನ್ನು ಕರೆದುಕೊಂಡು ಬರುತ್ತಿದ್ದ ಸ್ನಾನ ಪೂಜೆಗಳಿಗಾಗಿ. ಅಂದರೆ ಒಂದೊಂದು ಸಲ ಭಾಳ ಅಲ್ಲಿ ಧ್ಯಾನದಲ್ಲಿ ತೊಡ್ಕೊಳ್ಳೋದಕ್ಕೂ ಭಾಳ ಇದು ಮಾಡ್ತಾಯಿದ್ರು, ಸಮಯ ಕಳೀತಾಯಿದ್ದರು. ಧ್ಯಾನಾಸಕ್ತರಾಗಿ ಅಲ್ಲೇ ಮೈ ಮರೆತು ತಲ್ಲೀನರಾಗ್ತಿದ್ರು. ಆಮೇಲೆ ಮಹಂತ ಸ್ವಾಮಿ ಬಂದಾಗ ಎಚ್ಚರಗೊಳ್ತಿದ್ದರು ನಿಜಗುಣರು ಅಂತ ಹೇಳ್ತಾರೆ. ಮಹಾಂತಪ್ಪ, ನೀನಿಲ್ಲದಿದ್ದರೆ ಸ್ನಾನ ಪೂಜೆಗಳನ್ನು ನಾನು ಬಿಡುತ್ತಿದ್ದೇನೇನೋ ನಗುತ್ತಾ ಹೇಳಿದರು ಒಮ್ಮೆ. ಅಂದರೆ ಸ್ನಾನ ಪೂಜೆಗಳಿಗೆ ಸಮಯ ಆಯಿತು, ಗುರುಗಳೇ ಬನ್ನಿ ಅಂತ ಎಬ್ಬಿಸಿ ಕರೀಲಿಕ್ಕೆ ಬರ್ತಿತ್ತ. ಅದಕ್ಕಾಗಿ ಅವರು ಹೇಳ್ತಿದ್ರು, ಮಹಾಂತಪ್ಪ ನೀನಿಲ್ಲಂದ್ರೆ ನಾನು ಸ್ನಾನ ಪೂಜೆಗಳು ಕೂಡ ಮರೆತೋಗ್ತಿದ್ವೇನೋ ಅಂತ ನಂಗೆ ಲೆಕ್ಕದಲ್ಲಿ ಹೇಳ್ತಿದ್ರಂತ ಒಮ್ಮೊಮ್ಮೆ. ಜ್ಞಾನ ತೀರ್ಥ ಜಲದಲ್ಲಿ ಮಿಂದು ನೀವು ಮಾಡುವ ಕ್ರಿಯೆಗಳೆಲ್ಲವೂ ಪೂಜೆಯಾಗಿ ಇರುವಾಗ ಈ ಸ್ನಾನ ಪೂಜೆಗಳು ನೆಪ ಮಾತ್ರಕ್ಕೆ ಗುರುಗಳೇ ಅಂತ ಹೇಳ್ತಿದ್ದ ಮಹಾಂತಪ್ಪ. ಅಂದರೆ ಜ್ಞಾನ ತೀರ್ಥ ಜಲದಲ್ಲಿ ಮಿಂದಾಗ ಈಗ ಮಾಡ್ತಕ್ಕಂಥ ಕ್ರಿಯೆಗಳೆಲ್ಲನೂ ಪೂಜೆ ಅಂತ ಇರಬೇಕಂದ್ರೆ ಈ ಸ್ಥಿತಿಯಲ್ಲಿ ಇರುವಂಥವು ನೀವು ಈ ಸ್ನಾನ ಪೂಜೆಗಳನ್ನು ಮಾಡಿದ್ರಷ್ಟು ಬಿಟ್ಟಷ್ಟು ನೆಪ ಮಾತ್ರಕ್ಕೆ ಗುರುಗಳೇ ನೀವು ಮಾಡೋದು ಅಂತ ಹೇಳ್ತಿದ್ದಂತ. ಈ ನನ್ನ ಜ್ಞಾನ ಪೂಜೆ ಹೀಗೆ ಅವ್ಯಾಹತವಾಗಿ ನಡೆಯುವುದಕ್ಕೆ ನೀನು ಕಾರಣ ಮಹಾಂತಪ್ಪ. ಉಳಿದ ಎಲ್ಲ ಹೊರೆಗಳನ್ನೂ ನೀನು ಹೊತ್ತುಕೊಂಡು ಸಂಪೂರ್ಣವಾಗಿ ಈ ಪೂಜೆಗೆ ನನ್ನನ್ನು ಬಿಟ್ಟು ಕೊಟ್ಟಿದ್ದೀಯ.
ಅದು ನನ್ನ ಪುಣ್ಯ ಸ್ವಾಮಿ, ಅದಾವ ಸುಕೃತದಿಂದಲೂ ನನಗಿದು ಲಭಿಸಿದೆ ಎಂದ ಮಹಾಂತ ಸ್ವಾಮಿ. ಅಂದರೆ ಇದು ನನಗೆ ಜ್ಞಾನ ಪೂಜೆ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದ್ದು ನೀನು ಮಹಾಂತಪ್ಪ ಅಂತ ಹೇಳ್ತಾರೆ. ಯಾಕಂತಾರೆ ಎಲ್ಲ ಜವಾಬ್ದಾರಿಗಳು ನೀನೇ ವಹಿಸ್ಕೊಂಡಿದ್ದಿ ಎಲ್ಲನೂ. ಅಂದರೆ ಈ ದಾಸೋಹದ ಕಾರ್ಯ, ಆಮೇಲೆ ಅಲ್ಲಿ ಪ್ರವಚನದ ಕಾರ್ಯಗಳು ಎಲ್ಲ, ಅಲ್ಲಿ ಶಂಭುಲಿಂಗದ ಬೆಟ್ಟದಲ್ಲಿ ಏನೇನು ಕಾರ್ಯಗಳು ನಡೀತಿದ್ವು ಎಲ್ಲ ಜವಾಬ್ದಾರಿ ಮಹಾಂತಪ್ಪನೇ ವಹಿಸ್ಕೊಂಡಿರ್ತಾನೆ. ಅದಕ್ಕಾಗಿ ನೀನು ನನಗೆ ಅವಕಾಶ ಮಾಡಿಕೊಟ್ಟಿದ್ದಿ ಮಹಾಂತಪ್ಪ, ನೀನು ಇದಕ್ಕೆಲ್ಲದಕ್ಕೆ ನಾನು ಕಾರ್ಯಗಳಿಗೆ ಅಂತ ಹೇಳ್ತಾರೆ ನಿಜಗೊಂಡ್ರು. ಅದಕ್ಕಾಗಿ ಅವನು ಹೇಳ್ತಾನೆ, ಅದು ನನ್ನ ಪುಣ್ಯ ಸ್ವಾಮಿ, ಅದು ನಾನು ಯಾವ ಸುಕೃತದಿಂದ ನನಗೆ ಲಭ್ಯದ, ಅದು ಯಾವುದೋ ಪುಣ್ಯ ಮಾಡಿದ ನಾನು, ಅದಕ್ಕಾಗಿ ಈ ಕೆಲಸಗಳು ನನಗೆ ಸಿಕ್ಕವ ಅಂತ ಹೇಳ್ತಾನೆ ಮಹಾಂತ ಸ್ವಾಮಿ. ನಿಜಗುಣರು ಹೇಳಿದಂತೆ ಅವರ ಅಧ್ಯಯನಕ್ಕೆ ಮತ್ತು ಧ್ಯಾನಕ್ಕೆ ಅವರನ್ನು ಬಿಟ್ಟು ಮಠದ ವ್ಯವಸ್ಥೆಯನ್ನೆಲ್ಲ ತಾನೇ ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಮಹಾಂತ ಸ್ವಾಮಿ. ಶಂಭುಲಿಂಗನ ಮಠ ಈಗ ಅನೇಕ ಜನ ಶಿಷ್ಯರನ್ನು ಆಕರ್ಷಿಸಿತ್ತು. ಅದರಲ್ಲಿ ಒಬ್ಬ ಶಿವರಾಮ ಯೋಗಿ ಎಂಬ ಹೆಸರಾಂತ ಸಾಧಕ. ಆತನು ಈಚೆಗೆ ನಿಜಗುಣರ ಬಳಿಯಲ್ಲಿ ಬಂದು ಸೇರಿಕೊಂಡಿದ್ದನು. ಯೋಗಾಭ್ಯಾಸದಲ್ಲಿ ಆತನಿಗೆ ವಿಶೇಷ ಆಸಕ್ತಿ. ನಿಜಗುಣರು ಅವನಲ್ಲಿ ಹಠಯೋಗದ ಸಾಮರ್ಥ್ಯವನ್ನು ಕಂಡು ಅದರ ಪಾಠಗಳನ್ನು ಅವನಿಗೆ ಬೋಧಿಸುತ್ತಿದ್ದರು. ಮುಂದೆ ಅವನನ್ನು ಶಿವಯೋಗದ ಕಡೆಗೆ ತಿರುಗಿಸುವುದು ಅವರ ಉದ್ದೇಶವಾಗಿತ್ತು. ಇದಲ್ಲದೆ ಇನ್ನೂ ಅನೇಕ ಜನ ನಮ್ರ ಸಾಧಕರು ಶಿಷ್ಯರಾಗಿ ಬಂದು ಸೇರಿದ್ದರು ಮತ್ತು ಸುತ್ತಲ ಹಳ್ಳಿಗಳಿಂದ ಸಂಜೆಯ ವೇಳೆಗೆ ಅನೇಕ ಭಕ್ತರು ಬರುತ್ತಿದ್ದರು. ಸಾಮಾನ್ಯವಾಗಿ ವೀರಭದ್ರನ ದೇವಾಲಯದ ಪಕ್ಕದ ಚಾವಡಿಯಲ್ಲಿ ಗೋಷ್ಠಿ ಸೇರುತ್ತಿತ್ತು. ಯಾವುದಾದರೂ ವಿಶೇಷ ಸಂದರ್ಭಗಳಿದ್ದು ನಿಜಗುಣ ಶಿವಯೋಗಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದರೆ ಅತ್ಯಧಿಕ ಸಂಖ್ಯೆಯಲ್ಲಿ ಜನ ಸೇರುತ್ತಿದ್ದರು. ಆಗ ಈ ಚಾವಡಿಯ ಸ್ಥಳ ಸಾಕಾಗುತ್ತಿರಲಿಲ್ಲವಾದುದರಿಂದ ಶಂಭುಲಿಂಗನ ದೇವಾಲಯದ ಮುಂದೆ ವಿಶಾಲವಾಗಿ ಎದುರಿಗೆ ಇದ್ದ ಎತ್ತರವಾದ ಶಿಲಾಮಂಟಪವೇ ನಿಜಗುಣರಿಗೆ ವೇದಿಕೆಯಾಗುತ್ತಿತ್ತು. ಆದರೆ ನಿಜಗುಣರು ಇಲ್ಲದೇ ಇರುವ ಸಾಮಾನ್ಯ ಸಂಜೆಗಳಲ್ಲಿ ಗೋಷ್ಠಿಯ ಪ್ರಮುಖ ಪಾತ್ರ ಮಹಾಂತ ಸ್ವಾಮಿಯದೇ ಆಗುತ್ತಿತ್ತು. ಆತ ನಿಜಗುಣರ ಗೀತೆಗಳನ್ನು ಹಾಡಿ ಜನರಿಗೆ ತಿಳಿಯುವ ರೀತಿಯಲ್ಲಿ ಅವುಗಳ ಅರ್ಥವನ್ನು ವಿವರಿಸುವನು. ಅವುಗಳನ್ನು ಕುರಿತು ಚರ್ಚೆ ನಡೆಯುವುದು. ಬಂದವರಲ್ಲಿ ಹಿರಿಯರಾದ ಕೆಲವು ಅನುಭಾವಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವರು. ಒಮ್ಮೊಮ್ಮೆ ಅನಿರೀಕ್ಷಿತವಾಗಿ ನಿಜಗುಣರು ಮತ್ತು ಈಗೀಗ ಷಡಕ್ಷರಿಗಳು ಸೇರಿಬಿಟ್ಟರಂತೂ ಅಪೂರ್ವ ಉತ್ಸಾಹದಿಂದ ತುಂಬಿ ತುಳುಗುತ್ತಿತ್ತು ಅನುಭವಗೋಷ್ಠಿ. ಅಂದರೆ ಈ ರೀತಿ ಅನುಭವಗೋಷ್ಠಿ ಅಲ್ಲಿ ನಡೀತಾ ಇತ್ತು. ಅಂದರೆ ಅಲ್ಲಿ ಒಂದು ವೀರಭದ್ರ ದೇವಾಲಯದ ಪಕ್ಕದ ಚಾವಡಿನಲ್ಲಿ ಅವರು ಯಾರು ಮಹಾಂತ ಸ್ವಾಮಿ ಪ್ರತಿದಿನ ಅಲ್ಲಿ ಅನುಭವಗೋಷ್ಠಿ ನಡೆಸ್ಕೊಡ್ತಾಯಿದ್ರು. ಒಂದೊಂದು ಸಲ ನಿಜಗುಣ ಸ್ವಾಮಿಗಳು ಆಮೇಲೆ ಇವರು ಷಡಕ್ಷರಿಗಳು ಅಲ್ಲಿ ಬಂದು ಸೇರ್ತಾ ಇದ್ರಂತ. ಸೇರಿದಾಗ ಅಲ್ಲಿ ಜಾಸ್ತಿ ಜನ ಬರ್ತಾಯಿದ್ರು. ಅದಕ್ಕಾಗಿ ಆ ಸ್ಥಳ ಸಾಕಾಗಲಾರ್ದಕ್ಕಾಗಿ ಅಲ್ಲಿ ಶಂಭುಲಿಂಗ ದೇವಾಲಯದ ಎದುರುಗಡೆ ಇರ್ತಕ್ಕಂಥ ಎತ್ತರವಾದ ಕಲ್ಲಿನ ಮಂಟಪದಲ್ಲಿ ಅಲ್ಲಿ ಯಾವುದು ಅನುಭವಗೋಷ್ಠಿ ಏರ್ಪಡಿಸ್ತಿದ್ರು ಅಂತ. ಹಂಗಾಗಿ ಅದು ಅದೇ ಯಥಾ ರೀತಿ ಭಾಳ ಜನ ಬಂದು ಸೇರಿಕೊಂಡು ಆ ಅನುಭವಗೋಷ್ಠಿನ ಯಶಸ್ವಿಗೊಳಿಸ್ತಾ ಇದ್ದರು. ಪ್ರತಿದಿನ ಇದೇ ರೀತಿ ನಡೀತಾ ಇತ್ತು ಅಂತ ಹೇಳ್ತಾರೆ. ಹೀಗೆ ಒಂದು ಸಂಜೆ ಅನುಭವಗೋಷ್ಠಿ ಸೇರಿತ್ತು. ಮಹಾಂತ ಸ್ವಾಮಿ ಒಂದು ಗೀತೆಯನ್ನು ಓದುತ್ತಿದ್ದ. ಇದೇ ರೀತಿ ಒಂದು ಪ್ರತಿದಿನ ನಡೀತಾ ಇರೋ ರೀತಿಯಲ್ಲಿ ಒಂದು ಅನುಭವಗೋಷ್ಠಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮಹಾಂತ ಸ್ವಾಮಿ ಒಂದು ಗೀತೆ ಓದ್ತಾ ಇದ್ದ. ಅದು ಯಾವ ರೀತಿ ಅಂತಂದ್ರೆ ಅದು ಪ್ರಶ್ನೆ ಮತ್ತು ಉತ್ತರಗಳ ರೂಪದಲ್ಲಿ ಇತ್ತದು ಹಾಡು. ಯಾವುದು ಅಂದರೆ ಜೀವನದ ನೈತಿಕ ಮೌಲ್ಯಗಳನ್ನು ಸುಂದರವಾಗಿ ಪ್ರತಿಬಿಂಬಿಸಿದ್ದರು ನಿಜಗುಣರು ಆ ಗೀತೆಯಲ್ಲಿ. ಅಂದರೆ ಜೀವನದ ನೈತಿಕ ಮೌಲ್ಯಗಳನ್ನು ಬಹಳ ಸುಂದರವಾಗಿ ಅಲ್ಲಿ ಪ್ರತಿಬಿಂಬಿಸಿದರು ನಿಜಗುಣರು ಆ ಹಾಡಿನಲ್ಲಿ, ಆ ಗೀತೆಯಲ್ಲಿ ಅಂತ. ಅದು ಯಾವುದು ಆ ಗೀತೆ ಅಂತಂದ್ರೆ, ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆವನೇ ಬಲ್ಲವನು ಅಂತ.
ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವರಿತು ನಡೆವನೇ ಬಲ್ಲವನು ಅಂತ. ಸಂಗತಮಾಗಿ ಅಂದರೆ ಪೂರ್ವಾಪರ ಸಂಬಂಧ ಮಾಡಿ, ಹಿಂದಿಂದು ಮುಂದಿಂದು ಎಲ್ಲ ಸೇರಿಕೊಂಡು ಜೋಡಿಸ್ಕೊಂಡು ಹೇಳಿದ ಉತ್ತರ, ಅದರ ಇಂಗಿತವನ್ನು ಅರಿತು ಅಂದರೆ ಅದರ ಮರ್ಮ ಏನಾದರೂ ತಿಳ್ಕೊಂಡು ನಡಿತಕ್ಕಂಥವನೇ ಬಲ್ಲವನು. ಬಲ್ಲವನು ಅಂದ್ರೇನು? ತಿಳ್ಕೊಂಡವನು ಅಂತ. ಅಲ್ಲಿ ಅದು ಪದದ ಪಲ್ಲವಿ, ಅದನ್ನು ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಜೋಡಿಸಿ ಹೇಳಿದ್ದೇನೆ. ಇವುಗಳ ಇಂಗಿತವನ್ನರಿತು ನಡೆಯುವವನೇ ಜ್ಞಾನಿ ಎಂದು ಪಲ್ಲವಿಯಲ್ಲಿ ಹೇಳಿ ಪ್ರಶ್ನೋತ್ತರಗಳನ್ನು ಪ್ರಾರಂಭಿಸಿದ್ದರು. ಅಂದರೆ ಅಲ್ಲಿ ಪಲ್ಲವಿಯನ್ನು ಪ್ರಶ್ನೆ ಮತ್ತು ಉತ್ತರಗಳನ್ನು ಎರಡೂ ಸೇರಿಸಿ ಹೇಳಿದ್ದೀನಿ ನಾನು. ಈ ಹಾಡಿನಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಎರಡೂ ಹೇಳಿದ್ದೀನಿ. ಇವುಗಳ ಮರ್ಮವನ್ನು ಅರಿತು ನಡಿತಕ್ಕಂಥವನೇ ಜ್ಞಾನಿ ಅಂತ ಹೇಳಿ ಪಲ್ಲವಿನಲ್ಲಿ ಹೇಳಿ ಮತ್ತು ಈ ಚರಣದಲ್ಲಿ ಹೇಳ್ತಾನೆ. ಮೊದಲನೇ ನುಡಿನಲ್ಲಿ ಯಾವುದು ಅದರಲ್ಲಿ ಪ್ರಶ್ನೆನೂ ಇರ್ತವ ಮತ್ತು ಉತ್ತರನೂ ಇರ್ತದ. ಹೇಳ್ತಾನೆ ಅದರಲ್ಲಿ ಯಾವುದು ಅಂತ. ದುರಿತದೋಳ್ ಅಧಿಕವಾವುದು ನಿಂದೆ. ಅದು ದುರಿತದೋಳ್ ಅಧಿಕವಾವುದು ನಿಂದೆ, ಜೀವನವೆರಸಿನ ಮರಣವಾವುದು ಚಿಂತೆ, ಕೆಡುವ ಶರೀರದ ಸಫಲವಾವುದು ಪರಹಿತ, ಕಿಂಕರ ವೃತ್ತಿ ಯಾವುದು ತನಗಳಿಯಾಸೆ ಅಂತಕ್ಕಂಥದ್ದು. ಇದು ಒಂದನೇ ನುಡಿ. ದುರಿತದೋಳ್ ಅಧಿಕವಾವುದು ಇದು ಪ್ರಶ್ನೆ. ಅದರಲ್ಲೇ ಉತ್ತರ ಹೇಳ್ಯಾರ, ಅದಕ್ಕೆ ನಿಂದೆ ಅಂತ ಹೇಳ್ಯಾರ. ಅಂದರೆ ಆ ಪ್ರಶ್ನೆ ಉತ್ತರಗಳ ರೂಪದಲ್ಲಿ ಈ ಹಾಡದ ಇದು. ದುರಿತದೋಳ್ ಅಧಿಕವಾವುದು. ದುರಿತದೋಳ್ ಅಂತಂದರೆ ಪಾಪ ಕರ್ಮದಲ್ಲಿ ಅಧಿಕ ಅಂದರೆ ಹೆಚ್ಚಿನದು ಯಾವುದು ಅಂತ. ಹೆಚ್ಚಿಂದ ಯಾವುದು ಪಾಪ ಕರ್ಮಗಳಲ್ಲಿ? ಅತ್ಯಂತ ಕೆಟ್ಟ ಪಾಪ ಮಾಡೋದು ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಏನು ಉತ್ತರ ಇರ್ಬೋದು? ನಿಂದೆ. ಅದು ಪ್ರಶ್ನೆ ಮಾಡ್ತೀನಿ ಅಂತ ಕೆಲವು ಹಂಗೆ ಆ ರೀತಿ ಪ್ರಶ್ನೆ, ಅದು ಉತ್ತರ ನಿಮ್ಮ ಕಡೆಯಿಂದ ಬರಲಿ ಅಂತ ಕೇಳಿ ಆಮೇಲೆ ಉತ್ತರ ಹೇಳತ್ತಂತ. ಅದು ಆ ರೀತಿ. ಹಂಗಂದರೆ ದುರಿತದೋಳು ಅಧಿಕ ಯಾವುದು ವಿಚಾರ ಮಾಡ್ರಿ ನೀವು ಅಂತ. ಅಂದರೆ ಕೆಟ್ಟ ಕೆಲಸದಲ್ಲಿ ಯಾವುದು ಜಾಸ್ತಿ? ಅದು ನಿಂದೆ ಮಾಡೋದು ಅಂತ ಉತ್ತರ ಅಲ್ಲಿರೋದು. ನಿಂದೆ ಮಾಡೋದು ಅಂತ. ಹೆಂಗೆ ನಿಂದೆ ಮಾಡೋದು ಜಾಸ್ತಿ ಆಗ್ತದ ಅಂತ ಅಂದ್ರೆ, ಈಗ ನಿಂದೆ ಮಾಡೋದಂದ್ರೆ ಏನು ಅಂದ್ರೆ ಬೇರೆಯವರು ಏನೇನು ಮಾಡ್ತಾರ ಅದನ್ನು ಆಡ್ಕೊಳ್ಳೋದು. ಹಂಗೆ ಮಾಡ್ತಾರ ಹಿಂಗೆ ಮಾಡ್ತಾರ ಅಂತ ಏನು ಹೇಳ್ತಾರಲ್ಲ, ಅದು ಆಡ್ಕೊಳ್ಳೋದು ನಿಂದೆ. ನಿಂದೆ ಮಾಡೋದು ಅದು ಪಾಪ ಕರ್ಮಗಳಲ್ಲಿ ಅತಿ ಕೆಟ್ಟವಾದ ಕಾರ್ಯ ಅಂಥದ್ದು. ಇದು ಎಲ್ಲ ಪಾಪಗಳಲ್ಲಿ ಹೆಚ್ಚಿನ ಪಾಪ ಅಂತ ಇದು. ಈ ಥರ ಮತ್ತೊಬ್ಬರ ಬಗ್ಗೆ ಆಡ್ಕೊಳ್ಳೋದು, ನಿಂದೆ ಮಾಡೋದು. ಯಾಕಂದರೆ ಮನುಷ್ಯ ಪಾಪ ಮಾಡಬೇಕಂದ್ರೆ ಶರೀರದಿಂದ, ವಾಣಿಯಿಂದ ಮತ್ತು ಮನಸ್ಸಿನಿಂದ, ಕಾಯ ವಾಚ ಮನಸ್ಸ ಅಂತ 3 ರೀತಿಯಿಂದ ಪಾಪ ಮಾಡ್ತದೆ. ಪಾಪ ಕ್ರಿಯೆಗಳು ನಡೀತಾವೆ. ಪಾಪ ಕ್ರಿಯೆಗಳು ಶರೀರದಿಂದ ನಡೀತದ, ಮನಸ್ಸಿನಿಂದ ನಡೀತದ, ಆಮೇಲೆ ವಾಣಿಯಿಂದ. ಈ 3 ರೀತಿಯಿಂದ ಪಾಪಗಳು ಜರುಗ್ತಾವ. ಈಗ ಏನಂತಂದ್ರೆ ಕೆಲವು ಯಾವ ರೀತಿ ಈಗ ಶರೀರದಿಂದ ಮಾಡಿರ್ತಕ್ಕಂಥ ಪಾಪಗಳು ಏನಾಗ್ತವ, ಈ ಮನಸ್ಸಿನಿಂದ ಮತ್ತು ವಾಣಿಯಿಂದ ಮಾಡ್ತಕ್ಕಂಥವು ಅಲ್ಲಿ ಹತ್ತದಲ್ಲ. ಅದೇ ರೀತಿ ಮನಸ್ಸಿನಿಂದ ಮಾಡಿರ್ತಕ್ಕಂಥ ಪಾಪಗಳು ಶರೀರ ಮತ್ತು ವಾಣಿಯಿಂದ ಮಾಡ್ತಕ್ಕಂಥ ಪಾಪಗಳು ಅಲ್ಲಿ ಬರೋದಿಲ್ಲ. ಅದೇ ರೀತಿ ವಾಣಿಯಿಂದ ಮಾಡ್ತಕ್ಕಂಥ ಪಾಪಗಳು ಶರೀರ ಮತ್ತು ಮನಸ್ಸಿನಿಂದ ಮಾಡ್ತಕ್ಕಂಥ ಪಾಪಗಳು ಬರಲ್ಲ. ಆದ್ರೆ ಈ ನಿಂದಿಸಿದೊಡೆ ಬಂದಿರ್ಪುದಾಗಲೇ ಬಹು ಪಾಪವು ಅಂತ. ಅಂದರೆ ಈಗ ನಿಂದೆ ಏನಾದರೂ ಮಾಡಿದ್ರೆ ಆ 3 ಪಾಪಗಳು ಒಂದೇ ಸಲಕ್ಕೆ ಬಂದ್ಬಿಡ್ತಾವಂತ. ಯಾವುದು? ಶರೀರದಿಂದ ಮಾಡ್ತಕ್ಕಂಥದ್ದು, ವಾಣಿಯಿಂದ ಮಾಡ್ತಕ್ಕಂಥದ್ದು, ಮನಸ್ಸಿನಿಂದ ಮಾಡ್ತಕ್ಕಂಥದ್ದು. 3 ಪಾಪ ಕ್ರಿಯೆಗಳು ಒಟ್ಟಿಗೆ ಫಲ ಕೊಟ್ಟುಬಿಡ್ತಾವೆ ಅಂದರೆ ಕೆಟ್ಟ ಕೆಲಸಕ್ಕೆ, ಅಂದರೆ ಕೆಟ್ಟ ಪ್ರತಿಫಲಕ್ಕೆ. ಹಂಗಾಗಿ ನಿಂದೆ ಮಾಡೋದು
ಭಾಳ ಕೆಟ್ಟ ವಿಚಾರ ಅಂತ. ಯಾಕಂತಂದ್ರೆ ನಿಂದೆ ಅಂದ್ರೆ ಏನೋ ಒಬ್ಬರು ಇವ್ರು ಹೇಳ್ತಾರೆ, ಯಾರು, ನಿಂದಕರಿರಬೇಕಿರಬೇಕು ಹಂದಿ ಇದ್ದರೆ ಕೇರಿ ಹೆಂಗೆ ಶುದ್ಧವೋ ಹಾಗೆ ಅಂತ. ಹಂದಿ ಹಂದಿ ಇದ್ದರೆ ಹಂದಿ ಏನು ತಿಂತದ ಗೊತ್ತದಲ್ಲ. ಕೇರಿಯಲ್ಲಿ ಹಂದಿ ಇದ್ದಾಗ ಸುರ್ಪುರದಾಗ ಇದ್ದವ್ರಿಗಂತೂ ಚಲೋ ಗೊತ್ತದ ಹಂದಿ ಏನು ಕೆಲಸ ಮಾಡ್ತದಂತ. ಹಾಗಾಗಿ ನಿಂದಕರಿರಬೇಕು. ಹಂದಿ ಯಾವ ರೀತಿ ಶುದ್ಧ ಮಾಡ್ತದ ಆ ಥರ ಮಾಡ್ದಂಗೆ ಆಗ್ತದಂತ ನಿಂದೆ ಮಾಡಿದ್ರೆ. ನಿಂದೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಆಡ್ಕೊಳ್ಳೋದು ಮಾಡೋದು ಇದು ಮಾಡಿದ್ರೆ ಏನಾಗ್ತದ, ಹಂದಿ ಯಾವ ರೀತಿ ಶುದ್ಧ ಮಾಡ್ತದ ಅವ್ರ ಪಾಪನ ಶುದ್ಧ ಮಾಡ್ದಂಗೆ ಆಗ್ತದ ನಿಂದೆ ಮಾಡಿದ್ರೆ. ಈಗ ಯಾರ ಬಗ್ಗೆ ನಾವು ಆಡ್ಕೋತೀವಿ ನಿಂದೆ ಮಾಡ್ತಿರ್ತೀವಿ ಅವ್ರ ಪಾಪನ ನಾವು ನಾಲಿಗೆ ಹೆಚ್ಚಿ ನೆಕ್ಕಿದಂಗೆ. ಆ ರೀತಿ ಪಾಪ ಕಾರ್ಯದಲ್ಲಿ ಹೆಚ್ಚಿನ ಕಾರ್ಯ ಯಾವುದು, ನಿಂದೆ ಮಾಡೋದು. ಹಂಗಾಗಿ ಅದಕ್ಕಾಗಿ ಹೇಳ್ತಾರ, ನಿಂದಕರಿರಬೇಕಿರಬೇಕು ಹಂದಿ ಇದ್ದರೆ ಹೆಂಗೆ ಕೇರಿ ಶುದ್ಧವೋ ಹಾಗೆ ಅಂತ. ಇವರು ಇದು ಯಾರು ಹೇಳಿದ್ದಾರೆ, ಇವರು ಪುರಂದರದಾಸರು ಹೇಳ್ಯಾರ ನಿಂದಕರಿರಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಅದು ಈಗ ನೀವು ಕಾಶಿ ತೀರ್ಥಕ್ಷೇತ್ರ ದೇವಸ್ಥಾನ ಅದೆಲ್ಲ ಯಾಕೆ ಮಾಡ್ತೀರಿ ನೀವು? ಪುಣ್ಯ ತೊಗೊಳಕ್ಕೆ ತಾನೇ, ನಿಮ್ಮ ಪಾಪ ಕಳ್ಕೊಂಡು ಪುಣ್ಯ ಗಳಿಸ್ಲಿಕ್ಕೆ. ಅದನ್ನ ಏನು ಬೇಕಾಗಿಲ್ಲ. ನೀವು ಒಬ್ಬರು ಯಾರಾದರೂ ನಿಂದಕರಿದ್ರಂದ್ರೆ ಅವ್ರ ಮನೆ ಎದುರುಗಡೆ ನೀವು ಒಂದು ಮನೆ ಮಾಡ್ಕೊಂಬಿಡ್ರಿ. ದಿವಸ ಎದ್ದು ನಿಮ್ಮದು ಜಾತಕ ಎಲ್ಲ ಜಾಲ ಮಾಡಿಬಿಡ್ತಾರೆ. ಅಂದರೆ ಹಂಗದಾರ ಹಿಂಗದಾರ ಅಂತ ಏನು ಆಡ್ಕೊಂಬಿಟ್ರೆ ಮುಗೀತು, ನೀವು ಪಾಪ ಎಲ್ಲ ಕ್ಲೀನ್ ಆಗಿಬಿಡ್ತಾವಂತ. ಅಷ್ಟು ಮಾತಾಡ್ಕೊಂಡ್ರೆ ಸಾಕು. ಅವ್ರು ಯಾರ ಬಗ್ಗೆ ಮಾತಾಡ್ಕೊತಾರ ಅವ್ರ ಪಾಪ ಎಲ್ಲ ಇವ್ರು ತಿಂದಂಗೆ, ಅಂದರೆ ಸಾಫ್ ಮಾಡ್ದಂಗೆ. ಆ ರೀತಿ ಅದಕ್ಕೆ ನೀವು ದೇವಸ್ಥಾನಕ್ಕೆ ಹೋಗೋದು ಬೇಡ. ಕೆಲವರು ಜ್ಞಾನಿಗಳು ಬರೀತಾರಂಗೆ, ದೇವಸ್ಥಾನಕ್ಕೆ ಹೋಗೋದು ಬೇಡ, ಪುಣ್ಯ ತೀರ್ಥ ಕಾಶಿಗೆ ಹೋಗೋದು ಬೇಡ, ಏನು ಹೋಗೋದು ಬೇಡ. ನೀವು ಭಾಳ ಸುಲಭವಾದ ಕೆಲಸ ಏನಂದರೆ, ನಿಮ್ಗೆ ಯಾರು ಬೈತಿರ್ತಾರ ಅಂತಿರ್ತಾರ ಅವ್ರ ಮನೆ ಎದುರುಗಡೆ ನೀವು ಒಂದು ಮನೆ ಮಾಡ್ಕೊಂಬಿಡ್ರಿ. ಯಾಕಂದರೆ ದಿನ ಬೆಳಗಾದ್ರೆ ನಿಮ್ಮನ್ನು ನೋಡಿ ಬೈತಿರ್ತಾರ ಅನ್ಕೊತಿರ್ತಾರ. ಆಯಿತು, ಆವಾಗಲೇ ಸ್ವಚ್ಛ ಆಗಿಬಿಡ್ತದೆ, ನಿಮ್ಮ ದಾರಿ ಈಸಿಯಾಗಿಬಿಡ್ತದೆ ಕೆಲಸ. ನೀವು ಭಾಳ ಮುಂದಕ್ಕೆ ಹೋಗ್ಬೋದು. ಆ ಥರದವ್ರು ಇದ್ರೆ ಮುಂದಕ್ಕೆ ಹೋಗ್ಬೋದು. ಅಂದ್ರೇನು, ಈ ಜ್ಞಾನ ಮಾರ್ಗದಲ್ಲಿ ಮುಂದುವರಿಬೋದು ಮುಂದೆ. ಯಾಕಂದ್ರೆ ಪಾಪ ಎಲ್ಲ ಕ್ಲೀನ್ ಆಗಿಬಿಟ್ರೆ ಮುಗೀತಲ್ಲ, ಒಳ್ಳೆ ಮಾರ್ಗಕ್ಕೆ ಬಂದಿರ್ತಾರೆ ಅವರು. ಹಾಗಾಗಿ ಎಷ್ಟು ಜನ ಯಾರು ನಿಂದೆ ಮಾಡ್ತಾರ ಅವರು ಆ ನಿಂದೆ ಮಾಡಿರ್ತಕ್ಕಂಥವ್ರ ಪಾಪ ಅವ್ರು ತಗೋತಾರ. ಆಮೇಲೆ ಮುಂದೆ ಒಳ್ಳೆ ಮಾರ್ಗಕ್ಕೆ ಹೋಗ್ತಾರೆ. ಆದರೆ ಅದಕ್ಕಾಗಿ ನಿಂದೆ ಅಂತಕ್ಕಂಥದ್ದು ಮಾಡಬಾರ್ದು ಅನ್ನೋ ಲೆಕ್ಕದಲ್ಲಿ ಅವ್ರು ಹೇಳ್ತಾರೆ. ನಿಂದೆ ಅಂತಕ್ಕಂಥ ಭಾಳ ಕೆಟ್ಟ ಕೆಲಸ. ಅದಕ್ಕೆ ಆ ನಿಂದೆ, ಯಾಕಂದರೆ ಇಷ್ಟು ಅದು ಯಾಕಂತಂದ್ರೆ ಆಧಾರನೇ ಆದದು. ಯಾಕಂದರೆ ಕಾಯ ವಾಚ ಮನಸ್ಸು ಅಂತ ನೋಡ್ರಿ, ಒಂದು 3 ರೀತಿಯಿಂದ ಪಾಪಗಳು ಘಟಿಸ್ತಾವ. ಸುಮ್ಮನೆ ಕೆಟ್ಟದಾಗಿ ಯೋಚನೆ ಮಾಡಿದ್ರೂ ಸಾಕು ಬೇರೆಯವ್ರ ಬಗ್ಗೆ, ಅದು ಏನಾಗ್ತದ, ಮನಸ್ಸಿನ ಪಾಪ ಆಗ್ತದೆ. ಮನಸ್ಸಿನ ಯೋಚನೆ ಸರಿ ಇಲ್ಲ, ಹಂಗಿಲ್ಲ, ಏನಿಲ್ಲ ಅಂತ ಏನಾದರೂ ಬೈ ಚಾನ್ಸ್ ಅನ್ಕೊಂಡ್ರು ಮನಸ್ಸಿನಾಗ, ಅದು ಪಾಪ ಆದಂಗೆ ಅವ್ರು ಬೇರೆಯವ್ರ ಬಗ್ಗೆ. ಅದೇ ರೀತಿ ಮಾತಾಡಿ ನೀ ಸರಿ ಇಲ್ಲ ಅದಿಲ್ಲ ಅಂತ ಏನಾದ್ರು, ಅಂದರೆ ಸರಿಯಿಲ್ಲ ಪ್ರಶ್ನೆ ಅಲ್ಲ, ಒಟ್ಟು ನಿಂದೆ ಮಾಡತಕ್ಕಂಥದ್ದು ಅದು ಮಾಡಿದರೆ ಅದು ಮಾತಿನಿಂದ ಪಾಪಕ್ರಿಯೆ. ಆಮೇಲೆ ಶರೀರದಿಂದನೂ ಇದಾಗ್ತದೆ ಪಾಪಗಳು. ಹಾಗಾಗಿ ಈ 3 ರೀತಿಯಿಂದ ಆಗ್ತಕ್ಕಂಥವು, 3 ರೀತಿಯಿಂದ ಅಲ್ಲಿ ಘಟನೆ ಆಗ್ತಾವ. ಯಾವುದು 3 ರೀತಿಯಿಂದ ಅಲ್ಲಿ ಪಾಪಕ್ರಿಯೆಗಳು ಘಟಿಸ್ತಾವ. ಅದಕ್ಕಾಗಿ ದುರಿತದೋಳ್ ಅಧಿಕವಾವುದು ನಿಂದೆ. ಮತ್ತು ಇನ್ನು ಮುಂದಿನ ಇದು ಏನಂದರೆ, ಜೀವನ ವೆರಸಿನ ಮರಣವಾಗುವುದು. ಜೀವನ ವೆರಸಿನ ಮರಣವಾಗುವುದು ಅಂದರೆ ಏನು? ಜೀವನ ವೆರಸಿದ ಮರಣವಾಗುವುದು ಅಂದ್ರೆ ಜೀವನದೊಡನೆ ಕೂಡಿಕೊಂಡು ಇದ್ದ ಮರಣ ಯಾವುದು ಅಂತಂದ್ರೆ ಅದು ಚಿಂತೆ ಅಂತ ಹೇಳ್ತಾರೆ. ಚಿಂತೆ, ಜೀವನ ವೆರಸಿದ ಮರಣವಾವುದು ಚಿಂತೆ. ಅಂದರೆ ಜೀವನದೊಡನೆ ಕೂಡ್ಕೊಂಡಿರ್ತಕ್ಕಂಥ ಮರಣ ಯಾವುದು ಅಂದ್ರೆ ಚಿಂತೆ ಅಂತ ಹೇಳ್ತಾರೆ. ಚಿಂತೆ ಮಾಡೋದಂದ್ರೆ ಅದು ಏನಾಗ್ತದ, ಚಿಂತೆ ಮತ್ತು ಚಿತೆ ಎರಡರ ಮಧ್ಯೆ ಇರೋದೇನು? ಚಿಂತೆ ಅಂತಕ್ಕಂಥದ್ದು ಅದು
ಜೀವಂತ ಇರೋ ಶರೀರನ ಸುಡ್ತದಂತ ಚಿಂತೆ. ಅದೇ ಚಿತೆ ಜೀವ ಇರಲಾರ್ದ ಶರೀರನ ಸುಡ್ತದ. ಯಾವ ರೀತಿ? ಚಿತಾಯಾಶ್ಚ ಚಿಂತಯಾಶ್ಚ ಬಿಂದು ಮಾತ್ರೇಣ ವಿಶೇಷತಃ ಚಿತಾ ದಹತಿ ನಿರ್ಜೀವಿತಂ ಚಿಂತಾ ದಹತಿ ಜೀವಿತಂ ಅಂತ. ಅಂದ್ರೆ ಚಿಂತ ಮತ್ತು ಚಿತ ಇವೆರಡರಲ್ಲಿ ಬರೀ ಬಿಂದು ಮಾತ್ರ ಭೇದ ಅದ, ಒಂದು ಸೊನ್ನೆ ಮಾತ್ರ ಮಧ್ಯದಲ್ಲಿ ವ್ಯತ್ಯಾಸ ಅದ. ಚಿತ ಅಂದರೆ ಬೆಂಕಿ, ಚಿಂತ ಅಂದರೆ ಚಿಂತೆ. ಈ ಬೆಂಕಿ ಏನು ಮಾಡ್ತದ? ಸತ್ತು ಮನುಷ್ಯನ ಸುಡ್ತದ. ಚಿಂತೆ ಜೀವಂತ ಮನುಷ್ಯನ ಸುಡ್ತದ. ಆದ್ದರಿಂದ ಮನುಷ್ಯ ಯಾವುದ್ರ ಸಲುವಾಗಿ ಕೂಡ ಚಿಂತೆ ಮಾಡಬಾರ್ದು ಅಂತ. ವಿಷಯಗಳಿಗೋಸ್ಕರ ನಾವು ಚಿಂತಿಸುವುದಿಲ್ಲ. ದುಃಖಗಳ ಹಿಂದೆ ಏನು ಪಾಪಕರ್ಮ ಮಾಡಿರ್ತದ ಅದರ ಫಲವಾಗಿ ಈ ದುಃಖ ಬಂದಿರ್ತದ. ಅವುಗಳನ್ನು ಯಾವ ರೀತಿಯಿಂದ ನಿವಾರಣೆ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ. ಅದು ಯಾಕಂತಂದ್ರೆ ಅದು ನಾವೇನು ಮಾಡಿರ್ತೀವಿ ಅದರದ್ದು ಫಲನೇ ಊಟ ಮಾಡಬೇಕಾಗ್ತದೆ. ಹಾಗಾಗಿ ಇದು ಅದನ್ನು ನಿವಾರಣೆ ಮಾಡ್ಕೊಳಕ್ಕೆ ಬರಲ್ಲ. ಇನ್ನು ಯಾಕಂದರೆ ಅದು ಲೆಕ್ಕನೇ ಅದು ಕರೆಕ್ಟಾಗಿ. ಯಾಕಂತಂದರೆ ಈಗ ಪರಮಾತ್ಮಗನೇನು ಭೇದ ಅದೇನದು ಇವರಿಗೆ ಒಳ್ಳೇದು ಮಾಡಬೇಕು ಮತ್ತೊಬ್ರಿಗೆ ಕೆಟ್ಟದ್ದು ಮಾಡ್ಬೇಕು ಅಂತ ಏನಿಲ್ಲ. ನಾವೇನು ಕೆಲಸ ಮಾಡಿರ್ತೀವಿ, ಈಗ ಬೇವಿನ ಗಿಡ ಬಿತ್ತಿದ್ರೆ ಬೇವಿನ ಬೀಜ ಬಿತ್ತರೆ ಬೇವಿನ ಮರನೇ ಬರ್ತದೆ, ಮಾವಿನ ಬೀಜ ಬಿತ್ತರೆ ಮಾವಿನ ಮರನೇ ಬರ್ತದೆ. ಆ ರೀತಿ ನಾವು ಏನು ಕಾರ್ಯಗಳು ಮಾಡಿರ್ತೀವಿ ಅದರದ್ದು ಫಲನೇ ನಾವು ಊಟ ಮಾಡಬೇಕಾಗ್ತದೆ. ಹಾಗಾಗಿ ಪೂರ್ವ ಪುಣ್ಯ ಇಲ್ಲದಿದ್ದರೆ ಇದು ಯಾವುದು ಅಂದರೆ ಒಳ್ಳೆಯ ಇದು ಬರಂಗಿಲ್ಲ. ಅದು ಪೂರ್ವ ಪುಣ್ಯ ಇತ್ತಂದ್ರೆ ಖಂಡಿತ ಅದ್ರ ಫಲ ಸಿಕ್ಕೇ ಸಿಗ್ತದೆ ಅಂತ ಈ ರೀತಿ. ಆಮೇಲೆ ನೆಕ್ಸ್ಟ್ ಮುಂದಿನ ಯಾವುದು? ಕೆಡುವ ಶರೀರದ ಸಫಲವಾಗುವುದು. ಕೆಡುವ ಶರೀರದ ಸಫಲ ಯಾವುದು ಅಂತಕ್ಕಂಥದ್ದು. ಕೆಡುವ ಶರೀರದ ಸಫಲ ಯಾವುದು ಅಂತಂದ್ರೆ ಏನು? ಶರೀರ ಅಂತೂ ಅಷ್ಟ ಅದು ಷಡ್ವಿಕಾರಕ್ಕೆ ಒಳಪಟ್ಟದ. ಅದರದ್ದು ಚಲೋ ಕೆಲಸ ಯಾವುದು ಶರೀರದ್ದು ಅಂದ್ರೆ ಪರಹಿತ ಅಂತ ಉತ್ತರ ಹೇಳ್ತಾರೆ. ಪರಹಿತ ಅಂತಂದ್ರೇನು? ಬೇರೆಯವ್ರಿಗೆ ಒಳ್ಳೆ ಉಪಕಾರ ಮಾಡ್ತಕ್ಕಂಥದ್ದು, ಪರಹಿತ ಮಾಡ್ತಕ್ಕಂಥದ್ದು. ಅದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು ಪರಹಿತ ಬೇರೆಯವರಿಗೆ. ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ. ಅಂದರೆ ಜೀವ ಮನುಷ್ಯ ಶರೀರ ಧಾರಣ ಮಾಡಿದ ಕಾಲದಲ್ಲಿ ಪರೋಪಕಾರಿಯಾಗಬೇಕು. ಯಾಕಂದರೆ ಬರೀ ಉದ್ದಕ್ಕೆ ಗಿಡ ಬೆಳೆದಂಗೆ ಬೆಳೆದು ಬಿದ್ದು ಹೋಗಬಾರ್ದು ಅಂತ ಲೆಕ್ಕ. ಯಾಕಂದ್ರೆ ಮನುಷ್ಯ ಶರೀರ ಯಾವುದೋ ಒಂದು ಪುಣ್ಯ ಪ್ರಭಾವದಿಂದ ಬಂದಿರ್ತದೆ. ಯಾಕಂದ್ರೆ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡ ಉಚ್ಚಪಗಳಿರ ಅಂತ ಏನು ದಾಸರು ಹೇಳಿದಾರೆ. ಹಂಗಾಗಿ ನಾವು ಇದನ್ನು ಮಾಡಲೇಬೇಕಾಗ್ತದೆ. ಅದಕ್ಕಾಗಿ ನಾವು ಪರೋಪಕಾರಿಗಳಾಗಬೇಕಂತ ಹೇಳ್ತಾರೆ. ಬೇರೆ ಒಳ್ಳೆಯ ಕೆಲಸನೇ ಮಾಡ್ತಾ ಇರಬೇಕು. ಮುಂದೆ ನೋಡಮ್ಮ ಈಗ ಯಾಕಂತ ಅನ್ಕೊತ ಕೂಡಬಾರ್ದು. ಯಾಕಂತಂದ್ರೆ ಆಯುಷ್ಯ ಆದರೆ ಎಷ್ಟಿರ್ತದ? ಒಂದು 100 ವರ್ಷ ಅದು ಅಷ್ಟೇ ಇರೋದು. ಅದು ಮನುಷ್ಯರ ಲೆಕ್ಕದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು, ಪರೋಪಕಾರ ಮಾಡ್ತಕ್ಕಂಥದ್ದು ಭಾಳ ಶ್ರೇಷ್ಠವಾದದ್ದು ಅಂತ ಅಲ್ಲಿ ಹೇಳ್ತಾರೆ. ಯಾವುದು? ಪರಹಿತ ಅಂತ. ಅಂದರೆ ಕೆಡುವ ಶರೀರದ ಸಫಲವಾವುದು ಪರಹಿತ ಅಂತಕ್ಕಂಥದ್ದು. ಆಮೇಲೆ ಪರಹಿತ. ಕಿಂಕರ ವೃತ್ತಿ ಯಾವುದು? ಕಿಂಕರ ವೃತ್ತಿ ಯಾವುದು ಅಂತ ಹೇಳ್ತಾರೆ. ಕಿಂಕರ ವೃತ್ತಿ ಯಾವುದು ಅಂದರೆ ಅತಿ ನಮ್ಗೆ ಕಿಂಕರ ವೃತ್ತಿ ಯಾವುದು ಅಂತಕ್ಕಂಥದ್ದು ಅಂದರೆ ನಮಗೆ ಏನು ಧನ, ಸ್ತ್ರೀ, ಅಳಿಯಾಸೆ, ತನಗಳಿಯಾಸೆ ಅಂತ ಅಂದರೆ ಆಸೆ ಅಲ್ಲಿ ಇರಬಾರ್ದಂತಕ್ಕಂಥದ್ದು. ಅಂದರೆ ಈಗ ಈ ಧನ, ಸ್ತ್ರೀ, ಪುತ್ರ, ವಸ್ತ್ರ, ವಾಹನ ಮೊದಲಾದ ಎಲ್ಲ ವಿಷಯಗಳು ಏನಂತಾರೆ ನನಗೆ ಬೇಕು ಅಂತ ಏನು ಆಸೆ ಇರ್ತದ ಅದು ಸಣ್ಣ ಸ್ಥಿತಿಗೆ ತಂದಿರ್ತದೆ ಮನುಷ್ಯರಿಗೆ. ಅದಕ್ಕಾಗಿ ಈ ಆಸೆ ವಿಷಯಗಳ ಆಸೆ ಎಲ್ಲನೂ ಏನು ಕೂಡಿರ್ತಾನ ಅವನು
ಇದು ಕನಿಷ್ಠ ಆಗ್ತದ, ಅದಕ್ಕಾಗಿ ಅವನ್ನೆಲ್ಲ ಬಿಟ್ಟು ಬಿಡಬೇಕು ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ. ಕಿಂಕರ ವೃತ್ತಿ ಯಾವುದು ತನಗಳಿಗೆ ಆಸೆ ಅಂತ ಈ ರೀತಿ ಮೊದಲನೇ ನುಡಿ ಹೇಳ್ತಾರೆ. ಆಮೇಲೆ ಅದನ್ನು ಹೇಳ್ತಾರೆ ಮತ್ತು ಅದನ್ನು ಮಹಂತ ಸ್ವಾಮಿ ಓದುವ ರೀತಿಯೂ ನಾಟಕೀಯವಾಗಿತ್ತು. ಈ ನುಡಿ ಏನದಲ್ಲ, ಇದನ್ನು ಮಹಂತ ಸ್ವಾಮಿ ಓದೋ ರೀತಿ ಭಾಳ ನಾಟಕೀಯವಾಗಿತ್ತು. ಕೇಳುತ್ತಿದ್ದವರ ಮನಸ್ಸಿಗೆ ಕೆಲಸವನ್ನು ಕೊಡುತ್ತಿದ್ದ ಆತ. ಅಂದರೆ ಅಲ್ಲಿ ವಿಚಾರಗೋಷ್ಠಿ ಅನುಭವಗೋಷ್ಠಿ ನಡೀತಾ ಇತ್ತಲ್ಲ, ಆವಾಗ ಈ ಒಂದೊಂದು ನುಡಿ ಹೇಳಿಬಿಟ್ಟು ಒಂದು ರೀತಿ ನಾಟಕೀಯವಾಗಿ ನಾಟಕೀಯ ಅಂತಂದ್ರೇನು, ಅವರಿಗೆ ರಂಜನೆ ಕೊಡ್ತಕ್ಕಂಥದ್ದು, ಅವ್ರ ತಲೆಯಲ್ಲಿ ಹೋಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದಂಥ. ಸ್ವಲ್ಪ ವಿಶೇಷವಾಗಿ ಯಾವ ರೀತಿ ಅಂತಂದ್ರೆ ಮನಸ್ಸಿಗೆ ಕೆಲಸವನ್ನು ಕೊಡ್ತಿದ್ದ. ದುರಿತದೋಳ್ ಅಧಿಕವಾವುದು ಅಂತ ಓದಿ ಅಷ್ಟಕ್ಕೆ ನಿಲ್ಲಿಸುವನು. ಅಂದ್ರೆ ಮೊದಲನೇ ಪ್ರಶ್ನೆ ಇದ್ದದನ್ನು ಓದಿ ಅಷ್ಟಕ್ಕೆ ನಿಲ್ಲಿಸಿಬಿಡ್ತಿದ್ದಂತ. ಇದಕ್ಕೆ ಉತ್ತರವನ್ನು ಆಲೋಚಿಸಿ ಎಂದು ಅವರನ್ನು ಆಲೋಚನೆಗೆ ತೊಡಗಿಸುವನು. ಅಂದರೆ ಅದನ್ನು ಪ್ರಶ್ನೆ ಹೇಳ್ಬಿಟ್ಟು ಆ ಲೈನಲ್ಲಿ, ಆ ಹಾಡಿನಲ್ಲಿ ಅದನ್ನು ಉತ್ತರ ಯೋಚನೆ ಮಾಡಿ ಹೇಳ್ರಿ ಅಂತ ಅವರಿಗೆ ಅಲ್ಲಿ ಯಾರು ಸಭೆಗೆ ಬಂದಿರ್ತಾರಲ್ಲ ವಿಚಾರಗೋಷ್ಠಿಗೆ, ಅಲ್ಲಿ ಅನುಭವಗೋಷ್ಠಿಗೆ ಯಾರು ಬಂದಿರ್ತಾರೋ ಅವರಿಗೆ ಹೇಳ್ತಿದ್ದಂಥ ಪ್ರಶ್ನೆ ದುರಿತದೋಳ್ ಅಧಿಕವಾಗುವುದು ಅಂತ ಅಷ್ಟಕ್ಕೆ ನಿಲ್ಲಿಸಿ ಇದಕ್ಕೆ ಉತ್ತರ ಆಲೋಚನೆ ಮಾಡಿರಿ ಹೇಳ್ರಿ ಅಂತ ಅವರಿಗೆ ಆಲೋಚನೆಗೆ ಹಚ್ಚಿಬಿಡ್ತಿದ್ದಂಥ. ಆಮೇಲೆ ಜನರು ಆಲೋಚಿಸುತ್ತಾ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉತ್ತರವನ್ನು ಕಲ್ಪಿಸಿಕೊಳ್ಳೋರು. ಎಲ್ಲ ಜನರು ಏನೇನು ಮಾಡ್ತಿದ್ರು, ತಮಗೇನು ತಿಳಿತದ ಅದನ್ನು ಹೇಳ್ತಾ ಇದ್ದರು ಒಂದೊಂದು. ಅನಂತರ ಬರುವ ನಿಜಗುಣರ ಉತ್ತರ ನಿಂದೆ ಎಂಬುದು ಎಲ್ಲರ ಮೆಚ್ಚುಗೆಯನ್ನು ಪಡೆಯುವುದು. ಅಂದರೆ ಅವರೇನು ತಮ್ಮ ಮನಸ್ಸಿಗೆ ಬಂದಂಗೆ ಕೆಟ್ಟ ಕೆಲಸದಲ್ಲಿ ಯಾವುದು ಅಂತಂದ್ರೆ ತಮ್ಮ ಮನಸ್ಸಿಗೆ ಹೆಂಗೆ ತಿಳಿತದ ಅದು ಮಾಡೋದು ಸರಿಯಲ್ಲ, ಇದು ಮಾಡೋದು ಸರಿಯಲ್ಲ, ಎಲ್ಲ ತಮಗೇನು ತಿಳಿತದ ಅದನ್ನೆಲ್ಲ ಹೇಳ್ತಿದ್ರಂತ. ಕೊನೆಗೆ ಅವರು ನಿಜಗುಣರದ್ದು ಉತ್ತರ ಹೇಳ್ತಿದ್ರಂತ ನಿಂದೆ ಅಂತ. ಅದು ಎಲ್ಲರ ಮೆಚ್ಚುಗೆಯನ್ನು ಪಡೆಯುವುದು. ಹಾಗೆಯೇ ಜೀವನವೆರೆಸಿದ ಮರಣವಾಗುವುದು ಅಂತ ಮತ್ತೊಂದು ಪ್ರಶ್ನೆ ಹೇಳದಂತ. ಅದಕ್ಕೆಲ್ಲರೂ ತಮ್ಮ ಉತ್ತರ ಹೇಳಿದ ಮೇಲೆ ಆಮೇಲೆ ಹೇಳ್ತದೆ ಉತ್ತರ ಚಿಂತೆ ಅಂತಕ್ಕಂಥದ್ದು. ಆಮೇಲೆ ಕೆಡುವ ಶರೀರದ ಸಫಲವಾಗುವುದು ಅಂತ ಅಲ್ಲಿ ಮತ್ತೊಂದು ಆ ನುಡಿನ ಬರ್ತಕ್ಕಂಥದ್ದು ಹೇಳ್ತಾನೆ. ಅದಕ್ಕೆ ಏನು ಹೇಳ್ತಾನೆ, ಪರಹಿತ ಅಂತ ಉತ್ತರ ಹೇಳ್ತಿದ್ದ. ಆಮೇಲೆ ಕಿಂಕರ ವೃತ್ತಿ ಯಾವುದು ಅಂತ ಮತ್ತೆ ಪ್ರಶ್ನೆ ಮಾಡೋದು. ಅದಕ್ಕೆಲ್ಲರೂ ತಮ್ಮ ತಿಳಿದ ಉತ್ತರ ಹೇಳಿದ ಮೇಲೆ ತನಗಳಿಗೆ ಆಸೆ ಅಂತ ಅಲ್ಲಿ ನಿಜಗುಣರು ಬರೆದದ್ದು ಉತ್ತರ ಹೇಳ್ತಿದ್ದಂತ. ಹೀಗೆ ಒಂದೊಂದು ಪ್ರಶ್ನೆಗೂ ನಿಜಗುಣರ ಉತ್ತರ ಬಂದಾಗ ಜನ ಸಂತೋಷದಿಂದ ತಲೆ ದೂಗುತ್ತಿದ್ದರು. ಗೀತೆ ಹೀಗೆ ಮುಂದುವರಿಯುತ್ತಿತ್ತು. ಈ ಹಾಡ ಈ ಮೊದಲನೇ ನುಡಿದಲ್ಲ, ಈ ರೀತಿ ಹೀಗೆ ಮುಂದುವರಿತಾ ಇತ್ತು ಅಂತ ಇದು ಮೊದಲನೇ ನುಡಿ. ಇದು ಇನ್ನೊಂದು 4 ನುಡಿಗಳು ಅದಾವ, ಅದನ್ನು ನೋಡೋಣ ಆಮೇಲೆ. ಈಗ ಯಾಕಂತಂದರೆ ಈ ಕಾರ್ಯ ಏನು ಮಾಡ್ತಿದ್ದೀವಿ, ಇದಕ್ಕೆ ಅಧಿಕಾರಿಗಳು ಬಹಳ ಮುಖ್ಯ ಆಗ್ತದೆ. ಅಧಿಕಾರಿಗಳು ಅಂತಂದ್ರೆ ಏನು, ಈ ಕಾರ್ಯಕ್ಕೆ ಅಧಿಕಾರಿಗಳು ಪರಿಪಕ್ವ ಹೃದಯರಲ್ಲದವ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆಯಾಕೆ ಮನುಜ ಅಂತ. ಪರಿಪಕ್ವ ಹೃದಯ ಇರಬೇಕಾಗ್ತದ. ಯಾಕಂತಂದ್ರೆ ನಾವು ಅಂದರೆ ಎಲ್ಲ ಶರಣಾಗತಿ ಲೆಕ್ಕದಲ್ಲಿ ಬಂದು ಕೇಳಬೇಕಾಗ್ತದ. ಇಲ್ಲಿ ಯಾವುದೇ ಆಗಲಿ ಶರಣಾಗತಿ ಲೆಕ್ಕ. ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕೋ ಮನುಜ ಅಂತ. ಇವ್ರು ಯಾರು, ಸರ್ಪಭೂಷಣರು ಹೇಳ್ಯಾರಿದು. ಸರ್ಪಭೂಷಣರು ಎಲ್ಲ ನೇರವಾಗಿ ಹೇಳ್ತಾರೆ. ಅವರೆಲ್ಲ ನಿಜಗೊಂಡ್ರು ಸ್ವಲ್ಪ ಮುಚ್ಚಿ ಹೇಳಿದರೆ ಇವರು ಸರ್ಪಭೂಷಣರು ಏನಿಲ್ಲ. ಅದು ಅಂದರೆ ಯಾರು ಇವರು ಬಸವನಂದರು ಹೇಳ್ತಿದ್ರು ಯಾವ ರೀತಿ ಅದು ನಿಜಗೊಂಡ್ರು ಮುಚ್ಚಿ ಹೊಡೆಯೋರು, ಇವರು ತೆಗೆದೇ ಹೊಡಿತಾರ ಅಂತನೋ ಲೆಕ್ಕದಾಗ ಸರ್ಪಭೂಷಣರು. ಆ ರೀತಿ ಅಂದರೆ ಅವರು ನೇರವಾಗಿ ಎಂತೆಂಥ ಹಾಡುಗಳು ಅದಾವ ಬಾಬಾ ಅವರನ್ನು ಕೇಳಬೇಕು. ಅಷ್ಟು ಹಾರ್ಶ್ ಅಂದರೆ ಕೇಳಕ್ಕ ನೋಡ್ಲಕ್ಕ ಭಾಳ ಏನಪ್ಪ ಇಷ್ಟೊಂದು ಕಠಿಣವಾಗಿ ಬರ್ತಾರೆ ಅನ್ನೋಂಗಾಗ್ತದ. ಅಷ್ಟು ಬಿರುಸಿರ್ತಾವೆ ಅವರು ಹಾಡುಗಳು. ಅದಕ್ಕಾಗಿ ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕೋ ಮನುಜ ಅಂತಕ್ಕಂಥದ್ದು. ಅಂದರೆ ಪರಿಪಕ್ವವಾಗಿರಬೇಕಾಗ್ತದೆ ಇಲ್ಲಿ ಇದಕ್ಕೆ. ಯಾಕಂತಂದ್ರೆ ಅಲ್ಲಿ ಸಾಮಾನ್ಯವಾಗಿ ಎಲ್ಲರೂ ನಾನು ಕೇಳ್ತೀನಿ ನೀ ಕೇಳ್ತೀನಿ ಅಂತಂದ್ರೆ ಸುಮ್ಮನೆ ಏನೋ ಒಂಥರ
ಇಲ್ಲಿಗೆ ಬಂದು ಕೇಳೋದೇ ದೊಡ್ಡ ಪುಣ್ಯ ಒಂದು ಲೆಕ್ಕದಲ್ಲಿ, ಯಾರೇ ಆಗಲಿ ತಿಳಿದು ಕೇಳಲಿ ತಿಳಿದೇ ಕೇಳಲಿ. ಹಂಗಾಗಿ ಇಂಥ ಅವಕಾಶ ಸಿಕ್ಕಾಗ ಅದನ್ನು ತಪ್ಪಿಸ್ಕೋಬಾರ್ದು. ಯಾಕಂತಂದ್ರೆ ಇಲ್ಲಿ ಈ ಅಧಿಕಾರಿಗಳು ಯಾರಂದ್ರೆ ಯೋಗ್ಯ ಅಧಿಕಾರಿಗಳು ಅಂತಃಕರಣ ಶುದ್ಧ ಆಗಿರ್ತಕ್ಕಂಥದ್ದು, ಯಾವುದೇ ಜಾತಿ ಮತ ಪಂಥ ಏನು ಸಂಬಂಧ ಇಲ್ಲ ಇದಕ್ಕೆ. ಈ ಯಾವುದೋ ಈ ವೇದಾಂತ ಈ ನಾವೇನು ವೇದಾಂತ ಇದು ಮಾಡ್ತಾ ಇದ್ದೀವಿ ಪ್ರವಚನದ ಇದು ನಿಜಗುಂಟ್ರದಾಯಿತು, ಸರ್ಪಭೂಷಣರಾಯಿತು, ವೇದಾಂತವನ್ನು ಪರಮಾರ್ಥವನ್ನು ತಿಳ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಶ್ರವಣ ಮಾಡಲಿಕ್ಕೆ ಯೋಗ್ಯ ಅಧಿಕಾರಿಗಳು ಯಾರು ಅಂತಂದ್ರೇನು, ಅಲ್ಲಿ ಪರಿಪಕ್ವ ಹೃದಯ ಹೊಂದಿರಬೇಕು, ಅಂತಃಕರಣ ಶುದ್ಧ ಆಗಿರಬೇಕು. ಅದೊಂದೇ ಅಧಿಕಾರಿ ಲಕ್ಷಣ. ಇದರಲ್ಲಿ ಇದೇ ಜಾತಿಯವರು ಅದೇ ಜಾತಿಯವರು ಲಿಂಗ ಹಾಕಿರಬೇಕು ಜನಿವಾರ ಹಾಕಿರ್ಬೇಕು ಏನು ಸಂಬಂಧ ಇಲ್ಲ. ಹಾಗಾಗಿ ಇದು ಅಂತಃಕರಣ ಶುದ್ಧ ಆಗಿರತಕ್ಕಂಥವ್ರೆ ಅಧಿಕಾರಿಗಳು. ಹಂಗಾಗಿ ನಾವು ಆ ದಿಶೆಯಲ್ಲಿ ಇದು ಮಾಡಬೇಕು. ಹಾಗಾಗಿ ನಿಜಗುಂಡ್ರೆ ಏನು ಹೇಳ್ಯಾರ, ಮೊದಲನೇ ನುಡಿ ಹೇಳಿದಾರ, ಸಂಗತವಾಗಿ ಜೋಡಿಸಿ ಹೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆವನೇ ಬಲ್ಲವನು ಅಂತಕ್ಕಂಥದ್ದು ಇದು ಮೊದಲನೇ ನುಡಿ ಹೇಳ್ಯಾರ. ಇನ್ನು ಇದು 4 ಒಟ್ಟು 5 ನುಡಿ ಪದ ಅದ. ಅದನ್ನು ಉಳಿದದ್ದು ನಾಳೆ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂಥೇಳಿ 2 ಮಾತು ಗುರುಗಳು ಪಾದ ಕಲ್ಪಿಸಿ ಹರ ಹೋಗಿ.